ಬಿಜೆಪಿಯನ್ನ ಒಂದು ಕೋಮುವಾದಿ ಪಕ್ಷ ಅಂತ. ಕೋಮುವಾದಿ ಪಕ್ಷ ಅಂದ್ರೆ ಏನ್ ಸರ್? ಬಾಂಬ್ಗಳು ಇಡ್ತಾರ ಅವರು, ಜನಗಳ ಸಾಯಿಸ್ತಾ ಇದಾರ. ಅವ್ರು ಮಾಡ್ತಾರ ಒಳ್ಳೆ ಕೆಲಸಕ್ಕೆ ಇಲ್ದೇ ಇರೋದೆಲ್ಲ ಹೇಳ್ಕೊಂಡೋದ್ರೆ ಏನ್ ಪ್ರಯೋಜನ ಹೇಳಿ ಸರ್? ನನ್ ಕಾಂಗ್ರೆಸ್ ಬೇಡ ಸರ್, ಯಾವ ಡೆವಲಪ್ಮೆಂಟ್ ಇಲ್ಲ. ಅವರು ಉಚಿತ ಯೋಜನೆ ಇದೆಲ್ಲ ಯಾಕೆ ಸರ್? ನಾವು ದುಡಿದೀವಿ, ನಾವು ತಿಂತೀವಿ. ಉಚಿತ ಯೋಜನೆ ಪ್ರಯೋಜನ ಇಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ಬಟ್ ಅವ್ರಿಗೆ ಒಂದು ಓದಿರೋರ್ನೇ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಮೋದಿಜಿ ಅವರು ಅವ್ರ ಸಿಂಹ ಇದ್ದಂಗೆ, ಅವ್ರು ಎಷ್ಟು ಜನ ಸೇರ್ಕೊಂಡು ಒಂದಾದ್ರೂ ನಮ್ಮ ಸಿಂಹನ ಏನು ಮಾಡಕ್ ಆಗಲ್ಲ. ಮೊದಲು 2014 ಅಲ್ಲಿ ಕೊಟ್ಟಿದ್ದ ಬ್ಲಾಕ್ ಮನಿ, ಕರಪ್ಷನ್ ಸ್ಟಾಪ್ ಮಾಡ್ತೀವಿ ಇದೆಲ್ಲ ಹೇಳಿದ್ರು. ತುಂಬಾ ಅದೆಲ್ಲ ಇದುವರೆಗೂ ಏನು ಮಾಡೇ ಇಲ್ಲ. ಇದ್ರ ಬಗ್ಗೆ ಬಿಜೆಪಿ ಅವರು ಬರೀ ಸುಳ್ಳು ಯಾವ್ದು ಕೆಲಸ ಆಗ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಯಾಕೆ ಬೇಡ ಅಂತ? ಸುಮ್ನೆ ಆಶ್ವಾಸನೆ ಕೊಟ್ಟು ಬಂಡವಾಳನ ಎಲ್ಲ ಖಾಲಿ ಮಾಡಾಕಿದ್ರು. ನಮ್ಮ ಹಿಂದುತ್ವಗೆ ಆಪೋಸಿಟ್ ಆಗಿದ್ದಾರೆ. ನ್ಯಾಷನಲ್ ಪಾಲಿಟಿಕ್ಸ್ ಬರೀ ರಾಮ ಮಂದಿರ ಇದರಲ್ಲೇ ಆಗೋಗ್ಬಿಟ್ಟಿದೆ. ಯೋಜನೆಗಳು ಜನರಿಗೆ ಅನುಕೂಲ ಆಗಿದೆ. ಕರ್ನಾಟಕ ಇವತ್ತು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಅದು ಸುಮ್ಮನೆ ಆಗಿಲ್ಲ. ಅದು ಎಸ್ ಎಂ ಕೃಷ್ಣ ಇದ್ದಾಗಿಂದ ಶುರುವಾಗಿರೋದು. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಿದೆ. ನಿಮ್ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗ್ಬೇಕು? ನಮ್ಮ ಪ್ರಕಾರ ಮೋದಿಜಿ ಅವರೇ ಸರ್. ಯಾವ ಕಾರಣ? ನೆಕ್ಸ್ಟ್ ಇಯರ್ನು ಅವರೇ ನೆಕ್ಸ್ಟ್. ಯಾವ ಕಾರಣಕ್ಕೆ ಆಗ್ಬೇಕು? ಡೆವಲಪ್ಮೆಂಟ್ ಜಾಸ್ತಿ ಮಾಡಿದಾರಲ್ಲ ಸರ್, ಇನ್ನೇನು ಬೇಕಾಗಿದೆ ಸರ್? ನಮ್ಮ ದೇಶ ಸುರಕ್ಷಿತವಾಗಿ ಕಾಪಾಡ್ತಾ ಇದ್ದಾರೆ, ಎಲ್ಲ ಥರನೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಯಾಕೆ ಬೇಡ? ನಾನು ಕಾಂಗ್ರೆಸ್ ಬೇಡ ಸರ್. 60 ವರ್ಷ 70 ವರ್ಷ ಅವರೆಲ್ಲ ಮಾಡಿದ್ದು ಅದು ಇದೆಲ್ಲ ಗೊತ್ತು ಜನಗಳಿಗೆ. ನನಗೊಬ್ಬನಿಗೆ ಅಲ್ಲ, ಎಲ್ಲ ಪ್ರತಿ ಜನಕ್ಕೂ ಗೊತ್ತು. ಯಾವ ಡೆವಲಪ್ಮೆಂಟ್ ಇಲ್ಲ ಅವ್ರದ್ದು. BJP ಸರ್ಕಾರ ಹೇಳಿ ಆಲ್ಮೋಸ್ಟ್ ಆಲ್ ಮೋದಿಜಿ ಅವ್ರು ಬಂದಾಗಲಿ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಒಂದು ರೋಡ್ ಆಗಲಿ, ಏರ್ಪೋರ್ಟ್ ಆಗಲಿ, ರೈಲ್ವೇದಾಗಲಿ ಪ್ರತಿಯೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇನ್ನು ಶೌಚಾಲಯಗಳೇ ಆಗಲಿ ಹಳ್ಳಿ ಜನಕ್ಕೆ ಮತ್ತು ಬಡ ಜನಕ್ಕೆ ಹೆಲ್ಪಿಂಗ್ ನೇಚರು ಅವ್ರು ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಸರ್ ಬೇಕಾಗಿದೆ ಅವ್ರಿಗಿಂತ? ಅಂಥ ಪ್ರಧಾನಮಂತ್ರಿ ಬೇಕೇ ಬೇಕು ನಮಗೆ. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮತ್ತು ಉಚಿತ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉಚಿತ ಯೋಜನೆ ಇದೆಲ್ಲ ಯಾಕೆ ಸರ್? ನಾವು ದುಡಿತೀವಿ, ನಾವು ತಿಂತೀವಿ. ಉಚಿತ ಯೋಜನೆ ಏನು ಪ್ರಯೋಜನ ಇಲ್ಲ. ಉಚಿತ ಯೋಜನೆ ಇಟ್ಕೊಂಡು ಆಲ್ಮೋಸ್ಟ್ ಆಲ್ ಜನಗಳು ಸೋಂಬೇರಿಗಳಾಗ್ತಾ ಇದ್ದಾರೆ. ಏತಕ್ಕೆ ಬೇಕದು? ಇಷ್ಟು ವರ್ಷ ಇಲ್ಲದೇ ಇರೋದು ಇದೆಲ್ಲ ಯಾತಕ್ಕೆ ಬೇಕು? ಜನಗಳಿಗೆ ಮೋಸ ಮಾಡಿ ಇದು ವೋಟ್ ಬ್ಯಾಂಕ್ ಪಡೆಯೋದಕ್ಕೆ ಎಲ್ಲ ಉಚಿತ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಜನಗಳಿಗೆ ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ. ದುಡಿತೀವಿ, ತಿಂತೀವಿ, ಅದರಲ್ಲಿ ಏನಿದೆ? ಒಂದು 20 ಕೊಟ್ಟು ಬಸ್ಗೆ ಹೋಗಲ್ಲ ಅಂತಾರೆ. ನಿಯಂತ್ರಕ್ಕೆ ನಮ್ಮ ಜೀವನ ಅಲ್ವಾ? ಪ್ರತಿಯೊಂದೇ ಆಗಲಿ ಉಚಿತ ಮಾತ್ರ ತಗೊಳ್ಳೇಬಾರ್ದು. ನಾವು ದುಡಿಬೇಕು, ನಾವು ತಿನ್ನಬೇಕು. ಇನ್ನೇನಿದೆ ಸರ್ ಅದರಲ್ಲಿ ಹೇಳಿ ಸರ್? ಈಗ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರ ಬಗ್ಗೆ, ಅವ್ರ ಬಗ್ಗೆ ಏನು ಹೇಳ್ತೀವಿ? ನಾವು ಸಿದ್ದರಾಮಯ್ಯನ ಬಗ್ಗೆ ಏನು ಯೋಚನೆ ಮಾಡೋಣ, ನಾವು ಹೇಳೋಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಸುಮ್ಮನೆ ರಾಮಾಯಣಗಳು ಯಾತಕ್ಕೆ? ಏನು ಹೇಳಿದ್ರು ಜನಗಳು ಪಬ್ಲಿಕ್ ಗೊತ್ತು ಅವ್ರು ಹೇಗೆ ಯಾವ ಥರ ಕೆಲಸ ಮಾಡ್ತಿದ್ದಾರಂತ ಅಲ್ವಾ? ನಮಗೆ ಅಷ್ಟೊಂದು ಇಷ್ಟ ಇಲ್ಲ ಬಿಡಿ ಸರ್. ನಮ್ಮ ಸಿದ್ದರಾಮಯ್ಯ ಅವರು ಇಷ್ಟ ಇಲ್ಲ. ಈಗ ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಎಲೆಕ್ಷನಲ್ಲಿ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದೆ. ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಏನು? ಒಳ್ಳೇದಲ್ಲ ಸರ್. BJP ಸರ್ಕಾರಕ್ಕೆ ಸೇರ್ಕೊಂಡ್ರೆ JDS ಒಳ್ಳೇದಲ್ವ? ಒಳ್ಳೆ ಕೆಲಸ ಮಾಡ್ತಿದಾರಲ್ಲ BJP ಅವರು. ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದ್ರು ಅಂತ. ಹಾಂ ಸರ್, ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದ್ರ ಅಂತ. ಸಿದ್ಧಾಂತಗಳು ಇವ್ರು BJP ಅವರು ಒಳ್ಳೆ ಕೆಲಸ ಮಾಡ್ತಿರೋದು ಸಿದ್ಧಾಂತ ಒಪ್ಕೊಂಡು ಬಂದವ್ರೆ. ಅದು ಒಳ್ಳೇದೇ ಅಲ್ವ ಸರ್? ಒಳ್ಳೆ ಕೆಲಸ ಮಾಡೋದೆಲ್ಲ ಸಾಥ್ ಕೊಟ್ಟರೆ ಒಳ್ಳೇದೇ. ಅದು ಮೈತ್ರಿ ಕೂಟ ಒಳ್ಳೇದು ಅನಿಸುತ್ತೆ, ಏನು ತೊಂದರೆ ಏನಿಲ್ಲ. ಈಗ INDA ಮೈತ್ರಿಕೂಟದಿಂದ ಯುವಕರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಸುದ್ದಿ ಬರ್ತಿದೆ. ಇದರ ಅಭಿಪ್ರಾಯ ಏನು? ಸಾರ್, INDA ಇವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅವರೊಬ್ಬರು BJP ಒಂದು ಇವ್ರು ಇದ್ದಾರಲ್ಲ ನಮ್ಮ ಮೋದಿಜಿಯವರು, ಅವ್ರ ಸಿಂಹ ಇದ್ದಂಗೆ. ಅವ್ರು ಎಷ್ಟು ಜನ ಸೇರಿಕೊಂಡು ಒಂದಾದ್ರೂ ನಮ್ಮ ಸಿಂಹನ ಏನೂ ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿಜಿಯವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅವ್ರು 26 ಜನಗಳು ಸೇರ್ಕೊಂಡು ಮೈತ್ರಿ ಇದು ಮಾಡ್ಕೊಂಡಿರ್ಲಿ. INDA ಅಂತ ಹೆಸರು ಇಟ್ಕೊಂಡು ಎಲ್ಲ ರಾಜ್ಯಗಳು ಸೇರಿ ಒಂದು ಮಾಡಿ ಅವ್ರನ್ನ ಸೋಲಿಸ್ಬೇಕಂತಿದ್ದಾರೆ. ಜನಗಳು ಒಪ್ಪಲ್ಲ ಬಿಡಿ. ಆಲ್ಮೋಸ್ಟ್ ಆಲ್ ಇವರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಈ ಜನಗಳು ಇವ್ರಿಗೆ ಹಾಕೋದು, ಮೋದಿಜಿಯವ್ರಿಗೆ ಓಟ್ ಹಾಕೋದು. ನೋಡಿದಾರಲ್ಲ ಸರ್, ನಾನು ಆಗಲೇ ಹೇಳಿದ್ದೀನಿ 60 ವರ್ಷದಿಂದ ಅವ್ರದ್ದು ರಾಜಕೀಯ ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಲಿದೆ ಸರ್. ಎಷ್ಟೋ ವರ್ಷ 100, 120, 150 ವರ್ಷದಿಂದ ಇರೋ ಪೆಂಡಿಂಗ್ ಕೇಸ್ನ ಇದು ಮಾಡಿ ರಾಮ ಮಂದಿರ ಕಟ್ಟಿಸಿದ್ದಾರೆ. ಜನವರಿ 22ಗೆ ಅದು ಉದ್ಘಾಟನೆ ಆಗ್ತಿದೆ. ಅದಕ್ಕಿಂತ ಸಂತೋಷ ಏನಿದೆ ಸರ್? ಕಾಂಗ್ರೆಸ್ ಯಾಕೆ ಬೇಡ ಅಂತ? ಕಾಂಗ್ರೆಸ್ ಯಾಕೆ ಬೇಡ ಅಂದರೆ ಅವರು ಒಲವುಗಳು ಹಂಗೆ ಇದೆಯಲ್ಲ ಸರ್. ನಮ್ಮ ಹಿಂದುತ್ವಗೆ ಆಪೋಸಿಟ್ ಆಗಿದ್ದಾರೆ ಅವರು. ಹಿಂದುತ್ವಗೆ ಆಪೋಸಿಟ್ ಇದ್ದಾರಾ ಸರ್ ಅವರು? ಇದು ಇಂಡಿಯಾ ಹಿಂದೂ ಕಂಟ್ರಿ ಅಂತ ಹೇಳ್ಬಿಟ್ಟು ಇದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅವರೇ, ಕಾಂಗ್ರೆಸ್ ಅವರೇ. ಆಗ್ಲಿಂದ ಈಗ ನಾವು ಪಠ್ಯ ಪುಸ್ತಕಗಳಿಂದ ಹಿಡಿದು A to Z ಬರೀ ನಮಗೆ ನಮ್ಮ ರಾಜರು ಒಳ್ಳೊಳ್ಳೆ ಕೆಲಸ ಮಾಡಿರೋ, ಧೈರ್ಯವಾಗಿ ಹೋರಾಡಿರೋ ಪ್ರತಿಯೊಂದು ಅವಾಗಿಂದ ಇವಾಗಿನವರೆಗೂ ಇದರ ಅಂಥವ್ರಿಗೆಲ್ಲ ನಾವು ಪಠ್ಯ ಪುಸ್ತಕದಲ್ಲಿ ಅರ್ಧಂಬರ್ಧ ಕೊಟ್ಬಿಟ್ಟು ಬೇರೆ ಇವ್ರದ್ದು ಮುಸಲ್ಮಾನದ್ದು ಇದು ದೊಡ್ಡದಾಗಿ ಅವರೇ ಮಾಡಿರೋದು ಅದು ಇದು ಅಂತ ತೋರಿಸ್ತಾ ಇರ್ತಾರಲ್ಲ. ಜನಗಳೇನು ದಡ್ರ ಸರ್? ಎಲ್ಲ ಓದ್ತಾ ಇದ್ರೆ ಗೊತ್ತಾಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ ಮುಂಬರುವ ದಿನಗಳಲ್ಲಿ ಯಾವ ಯೋಜನೆಗಳ ನಿರೀಕ್ಷೆ ಮಾಡ್ತೀರಾ ಸರ್? ಒಂದು ಹಾಸ್ಪಿಟಲು ಮತ್ತು ಬಡ ಜನಗಳಿಗೆ ಹಾಸ್ಪಿಟಲ್ ಫೆಸಿಲಿಟೀಸು, ವಿದ್ಯಾಭ್ಯಾಸ
ಇವೆರಡು ಕೊಟ್ಟರೆ ಸಾಕು ಸರ್, ಆಟೋಮೆಟಿಕ್ ಜನಗಳು ಗ್ರೋಪ್ ಆಗ್ತಾರೆ. ಈಗ ಸಾಮಾನ್ಯವಾಗಿ ಬಿಜೆಪಿಯನ್ನ ಒಂದು ಕೋಮುವಾದಿ ಪಕ್ಷ ಅಂತಾರೆ. ಈ ಅಭಿಪ್ರಾಯಕ್ಕೆ ನಿಮ್ಮ ಅನಿಸಿಕೆ? ಸರ್, ಕೋಮುವಾದ ಪಕ್ಷ ಅಂದರೆ ಏನು ಸರ್? ಬಾಂಬ್ಗಳಿಡ್ತಾರೆ ಅವರು, ಜನಗಳು ಸಾಯಿಸ್ತಾ ಇದ್ದಾರಾ? ಅವ್ರು ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ, ಇಲ್ಲದೆ ಇರೋದೆಲ್ಲ ಹೇಳ್ಕೊಂಡೋದ್ರೆ ಏನು ಪ್ರಯೋಜನ ಹೇಳಿ ಸರ್? ಕೋಮುವಾದ ಪಕ್ಷ ಹೆಂಗಾಗ್ತದೆ? RSS ಅವರು ಸ್ವಯಂ ಸೇವಕರು, ಅವರು ಪಾಪ ಅವರೇನು ಟೆರರಿಸ್ಟ್ಗಳಲ್ಲ. ದೇಶಕ್ಕೆ ಏನೋ ಒಂದು ಪ್ರಕೃತಿ ವಿಪಗಳಾದರೂ ಬಂದು ಹೆಲ್ಪ್ ಮಾಡ್ತಾರಲ್ಲ, ಅವಾಗಿಂದ ಇವರವರೆಗೂ ಅವರಿಂದ ಏನು ತೊಂದರೆ ಇಲ್ವಲ್ಲ, ಅವರೇನು ಅಪೋಸ್ ಮಾಡ್ತಾರಲ್ಲ, ಒಳ್ಳೆ ಜನನೇ ಅವರು RSS ಅವರು. ಆಮೇಲೆ ಇವರು BJP ಅವರು ಅವಾಗಲಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಮುಂಬರುವ ದಿನಗಳಲ್ಲಿ INDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ರೇಸ್ನಲ್ಲಿದೆ. ಇದರ ಬಗ್ಗೆ ಅಭಿಪ್ರಾಯ ಏನು? ನಮಗೆ INDA ಅವರು ಯಾವ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್, ನಮಗೇನು ಅಬ್ಜೆಕ್ಷನ್ ಏನಿಲ್ಲ. ಬಟ್ ಮಲ್ಲಿಕಾರ್ಜುನ್ ಕರ್ನಾಟಕದಿಂದ ಮಾಡ್ಕೊಳ್ಳಿ ಬಿಡಿ ಸರ್, ಅವ್ರು ಬಂದರೆ ತಾನೇ ಇಲ್ಲಿ ಸೆಂಟ್ರಲ್ ಬರೋದೇ ಮೋದಿಜಿನೇ ಬರೋದು. ಯಾರಾದರೂ ಅವರು ಇದು ಮಾಡ್ಕೊಳ್ಳಿ, ಮೋದಿ ಜಿಂದಾಬಾದ್. ನಮ್ಮ ಫುಲ್ ಸಪೋರ್ಟ್ ಎಲ್ಲ BJPಗೆ, ಮೋದಿಜಿ ಅವರಿಗೆ. ಅವರೇ ಬರಬೇಕು, ದೇಶ ಉದ್ಧಾರ ಆಗುತ್ತೆ. ಈಗ ಇದು ಯಾವುದು ಕೋವಿಡ್ ಇದ್ದಾಗ ಎಷ್ಟೆಲ್ಲ ಔಷಧಿಗಳು ಕಂಡು ಜನಗಳಿಗೆ ಫ್ರೀಯಾಗಿ ಔಷಧಿ ಕೊಟ್ಟು ಜನಗಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅಲ್ವಾ? ಬೇರೆ ದೇಶಕ್ಕೆಲ್ಲ ಔಷಧಿಗಳನ್ನೆಲ್ಲ ಕಳಿಸಿದ್ದಾರೆ, ಫುಡ್ಡು ಔಷಧಿಗಳನ್ನೆಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟೋ ಜನಸಂಖ್ಯೆ ಉಳ್ಕೊಂಡವ್ರೆ ಹೇಳ್ಬೇಕಂದ್ರೆ. ಆ ಟೈಮಲ್ಲಿ 2 ವರ್ಷದಲ್ಲಿ ಅಂಥ ಔಷಧಿ ಕಂಡುಹಿಡಿದ್ಬಿಟ್ಟು, ಕೋವಿಡ್ ಅಂತ ಇದು ಯಾವುದೋ ಕೊರೋನಾ ಅಂಥದ್ದು ಔಷಧಿಗಳು ಕಂಡುಬಿಟ್ಟು ದೇಶಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟವ್ರಲ್ಲ ಸರ್, ಜನಗಳನ್ನೆಲ್ಲ ರಕ್ಷಿಸಿದ್ದಾರೆ. ಅವ್ರಿಗಿಂತ ಯಾರು ಬೇಕು ಸರ್? ಒಳ್ಳೆ ಕೆಲಸ ಮಾಡೋರು ಬೇಕೇ ಬೇಕು ನಮಗೆ. ಕೆಲ ದಿನಗಳ ಹಿಂದೆ ದೇವೇಗೌಡರ ಕುಟುಂಬ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಬಂತು. ಇದ್ರ ಬಗ್ಗೆ ಅಭಿಪ್ರಾಯ ಏನು ಪಡ್ತೀವಿ? ಅದೇ ಸರ್, ಅವ್ರು ಮೈತ್ರಿಕೂಟ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಒಂದಾಗಿದ್ದಾರೆ. ಅವ್ರು ಭೇಟಿ ಮಾಡೇ ಮಾಡ್ತಾರೆ. ಮೈತ್ರಿಕೂಟ ಆದರೆ ಹೋಗಿ ಮಾತಾಡಲೇಬೇಕಲ್ಲ. ಅವ್ರು ಒಳ್ಳೆ ಕೆಲಸದಿಂದ ಅವರು ಜಾಯ್ನ್ ಆಗೋ ಪೊಸಿಷನ್ ಇತ್ತು, ಹೋದ್ರು ಮಾತಾಡಿಕೊಂಡ್ರು ಜಾಯ್ನ್ ಆದರು. ಅದೇನು ಕುಮಾರಸ್ವಾಮಿ ಅವರು ಒಳ್ಳೆಯವರೇ ಬಿಡಿ ಸರ್. ಅವರು ಕರ್ನಾಟಕಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಏನೇ ಒಂದು ಹೋರಾಟಗಳು ನೀಡಿ ಕರ್ನಾಟಕ ಬಗ್ಗೆ ಕಾಳಜಿ ವಹಿಸ್ಕೊಂಡು, ಕೃಷಿಗಳಿಗೆ ಆಗಲಿ, ಮೋದಿಜಿಯವ್ರ ಥರ ಕೃಷಿನೇ ಆಗಲಿ, ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಹೆಲ್ಪ್ ಮಾಡೋರು. ಅವರು ಒಳ್ಳೆ CM ಸರ್ ಅವರು. JDS ಮತ್ತು BJPಯ ಮೈತ್ರಿ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಸೋಲಿಸಲಿಕ್ಕೆ? ಕಾಂಗ್ರೆಸ್ ಸೋಲ್ಸೋಕ್ಕೆ ಅವ್ರದ್ದು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರು ಬರ್ತೀವಿ ಜೊತೆಗೆ ಸೇರ್ತೀವಿ ಅಂದರೆ ಇನ್ನೂ ಒಳ್ಳೇದಲ್ವ ಸರ್? ಇನ್ನೂ ಒಳ್ಳೇದೇ ತಾನೆ. ಈಗ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ಯಾರು ಪ್ರಧಾನಮಂತ್ರಿ ಆಗಬೇಕಂತ ಬಯಸ್ತೀರಾ? ಸರ್, ನಮ್ದು ಆ್ಯಕ್ಚುಲಿ ಮೋದಿಯವರೇ ಆಗಬೇಕಂತ ಇಷ್ಟ. ಕಾರಣ ಬಂದು ನಾವು ಇಷ್ಟು ವರ್ಷ, ಒಂದು 10 ವರ್ಷದಲ್ಲಿ ಅವರು ನಮ್ಮ ದೇಶ ಏನು ಜವಾಬ್ದಾರಿಯಿಂದ ಗ್ರೋತ್ ಇದೆಯಲ್ಲ, ಎಕಾನಮಿಯಿಂದ ಇರ್ಬೋದು, ಎಲ್ಲ ವಿಚಾರಗಳಿಂದ. ಸೊ ಅದೆಲ್ಲ ವಿಚಾರದಲ್ಲಿ ಇದು ಮಾಡೋದ್ರೆ ಮೋದಿ ನಮಗೆ BJP ಬಂದರೆ ಒಳ್ಳೆಯದು ಅಂತ ಅನಿಸ್ತು. ಕಾಂಗ್ರೆಸ್ ಸರ್ಕಾರ ಯಾಕೆ ಬೇಡ ಅಂತಿದ್ದೀರಾ? ಕಾಂಗ್ರೆಸ್ ಸರ್ಕಾರ ಬೇಡ ಅಂತ ನಾವು ಹೇಳಲ್ಲ, ಆದರೆ ಕಾಂಗ್ರೆಸ್ ಜನಗಳಿಗೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗಬೇಕು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು. ಜನಗಳಿಗೆ ಯಾರು ತುಂಬ ಬಡ ಜನಗಳಿಗೆ ಹೆಲ್ಪ್ ಆಗಬೇಕು ಅಂತ ಸರ್ಕಾರ ಇದ್ದರೆ ನಮಗೆ ಒಳ್ಳೆಯದು. ಬಟ್ ಅದರಲ್ಲಿ ನಾವು BJPನ ನಾವು ನೋಡಿದ್ದೀವಿ. ಯಾಕಂದರೆ ಸೆಂಟ್ರಲ್ಲಿರೋದು BJP ಇರೋದ್ರಿಂದ ನಮಗೆ. ಈಗ INDA ಮೈತ್ರಿಕೂಟದಿಂದ ಯುವಕರಾದ ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡ್ಬೋದಾ? ಸರ್, ಈಗ ಯಂಗ್ಸ್ಟರ್ಗಳಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಂಗ್ಸ್ಟರ್ಸ್ಗಳು ಜನಗಳಿಗೆ ನಾವು ಏನಾದ್ರು ಒಳ್ಳೇದು ಮಾಡ್ತಾರಾ? ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗುತ್ತೆ. ಏನಾದ್ರು ಸರ್ಕಾರನ ನಡೆಸಬೇಕು, ದೇಶ ನಡೆಸಬೇಕು ಅಂತ ಅನುಭವ ಮುಖ್ಯ ಆಗುತ್ತೆ. ಸೊ ಅದು ನಾವು ಮೋದಿಯಲ್ಲಿ ನೋಡ್ಬೋದು. ಬಟ್ ರಾಹುಲ್ ಅವರಲ್ಲಿ ನಾವು ಇನ್ನೂ ಆ ಎಕ್ಸ್ಪೀರಿಯೆನ್ಸ್ ನೋಡಿಲ್ಲ. ಈ ಪ್ರಸ್ತುತ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಅನುಕೂಲವಾಗಿದೆ ಅಂತ? ಕೇಂದ್ರ ಸರ್ಕಾರದಲ್ಲಿ ನಮಗೆ ಈಗ ನೋಡಿ, ಯಾವುದು ಮೋದಿಯವರು ಎಷ್ಟೋ ಸ್ಕೀಮ್ಗಳೆಲ್ಲ ತಂದು ಕೊಟ್ಟರು ಬಡ ಜನಗಳಿಗೆ. ಸೊ ಅದೆಲ್ಲ ಎಷ್ಟೋ ಜನಕ್ಕೆ ಯೂಸ್ ಆಗಿದೆ. ಆಮೇಲೆ ಈಗ ಎಲ್ಲ ನೋಡಿ, ಈಗ ಏನೋ ATM ಆಗಲಿ, ಇದಾಗಲಿ ಎಲ್ಲರೂ ಇದಾಗಿದೆ. ಬಟ್ ನೋಟ್ ಬ್ಯಾನ್ ಅನ್ನೋದೊಂದು ಸ್ವಲ್ಪ ಇದಾಯಿತು ಅನ್ನೋದು ಬಿಟ್ಟರೆ ಇನ್ನು ಜನಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಉಚಿತ ಯೋಜನೆಗಳು ತಂತು, ಆ ಜನರಿಗೆ ಅನುಕೂಲವಾಗಿದೆಯಾ? ಹೌದು, ಕೆಲವೊಬ್ಬರು ಈಗ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ. ಬಡ ಜನಗಳಿಗೆ ಈಗ ಎಷ್ಟೋ ಫ್ರೀ ಬಸ್ ಮಾಡಿದ್ರು, ಎಲೆಕ್ಟ್ರಿಕ್ ಏನೇನು ಇದು ಮಾಡಿದ್ರು. ಬಟ್ ಆದರೂ ನಾವು ಸಮಾನವಾಗಿ ಜನಗಳಿಗೆ ಇದನ್ನು ಮಾಡಬೇಕಾಗಿತ್ತು. ಬಟ್ ಸರ್ಕಾರ ಯಾವುದೋ 1-2 ಜಾಗದಲ್ಲಿ ಮಾತ್ರ ಇದು ಮಾಡಿ ಸಮಾನತೆ ಇರಬೇಕಾಗಿತ್ತು. ಈಗ ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಎಲೆಕ್ಷನ್ಗೆ JDS ಮತ್ತು BJP ಮೈತ್ರಿ ಮಾಡಿಕೊಳ್ತು. ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನು?
ಸರ್ JDS ಮತ್ತು BJP ಮತ್ತು ಆ್ಯಕ್ಚುಲಿ ಮೈತ್ರಿ ಸರ್ಕಾರ ಏನಂದರೆ ಅದು ತುಂಬ ಸರ್ಕಾರನ ನೀಟಾಗಿ ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಒಂದು ಸರ್ಕಾರ ಇತ್ತು ಅಂದರೆ ಅದು ನಮಗೂ ಅನುಕೂಲ ಜಾಸ್ತಿ ಇರುತ್ತೆ. ಮೈತ್ರಿ ಸರ್ಕಾರದಲ್ಲಿ ಅಷ್ಟು ಸರ್ಕಾರನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸರ್ಕಾರ ಚೆನ್ನಾಗಿರುತ್ತೆ. ಈಗ ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು? ನರೇಂದ್ರ ಮೋದಿ ಅವರೇ ಆಗಬೇಕು ಅಂತ ಕಾಣೋಣ. ನಮ್ಮ ಯಾವ ಕಾರಣ? ಚೆನ್ನಾಗಿ ಕೆಲಸಗಳು ಅವ್ರು ಬಂದಾಗಲಿಂದ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಪರವಾಗಿಲ್ಲ. ಅವರು ಇವ್ರು ಬಂದರೆ ಏನು ಪ್ರಯೋಜನ ಇಲ್ಲ. ಇವರೆಲ್ಲ ಇದು ಸುಮ್ಮನೆ ಆಶ್ವಾಸನೆ ಕೊಟ್ಟು ಬಂಡವಾಳನ ಎಲ್ಲ ಖಾಲಿ ಮಾಡಾಕಿದ್ರು, ಏನು ಪ್ರಯೋಜನ? ಈಗ INDA ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿ ಯುವಕರು ಅಂತಿದ್ದಾರೆ, ಇದ್ರ ಬಗ್ಗೆ ಅಭಿಪ್ರಾಯ ಏನು? ಏನು ಸುಖ ಇಲ್ಲ ಸರ್, ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಅವರು ಯಾವ ಕಾರಣ? ಎಳೆ ವಯಸ್ಸು ಅವ್ರಿಗೆ ಏನು ಗೊತ್ತಿಲ್ಲ ಹೆಂಗೋ. ಆದರೆ ನರೇಂದ್ರ ಮೋದಿ ಅವರೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ವಯಸ್ಸಾದವರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದ್ರ ಅಭಿಪ್ರಾಯ ಏನು ಪಡ್ತೀರಾ ಅದ್ರ ಬಗ್ಗೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ಇಂಪ್ರೂವ್ಮೆಂಟ್ ಏನೂ ಇಲ್ಲ ತಾನೇ. ಈಗ ಉಚಿತ ಯೋಜನೆಗಳನ್ನು ಕೊಟ್ಟರು, ಅವು ಪ್ರಯೋಜನ ಏನು? ಉಚಿತ ಯೋಜನೆ ಕೊಟ್ಟಿದ್ದಾರೆ, ಇಂಪ್ರೂವ್ಮೆಂಟ್ಸ್ ಯಾವುದು ಕಾಣ್ತಾ ಇಲ್ಲ ತಾನೇ. ಸುಮ್ಮನೆ ಟ್ಯಾಕ್ಸ್ ದುಡ್ಡುಗಳೆಲ್ಲ ಎತ್ಕೊಂಡೋಗಿ ಫ್ರೀಯಾಗಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಏನು ಇಂಪ್ರೂವ್ ಆಗ್ತಾಯಿದೆ ಹೇಳಿ ಹೋಗಲಿ ನಿಮ್ಗೆ ತಿಳಿದಾಗ? ಖಜಾನೆ ಎಲ್ಲ ಖಾಲಿ ಆಗೋಯ್ತು ಅಷ್ಟೇ ತಾನೇ. ಹಾಂ, ಆದ್ದರಿಂದ ನರೇಂದ್ರ ಮೋದಿ ಅವರು ಇರೋದೇ ಬೆಸ್ಟು. ಈಗ ನರೇಂದ್ರ ಮೋದಿ ಅವರ ಯಾವ ಯೋಜನೆಗಳು ದೇಶಕ್ಕೆ ಸಹಾಯಕವಾಗಿದೆ ಅಭಿವೃದ್ಧಿಗೆ? ಸುಮಾರು ಯೋಜನೆಗಳಿವೆ ಸರ್. ಇವಾಗ ಜನರಿಗೂ ಈ ಸ್ಟಂಟ್ ಹಾಕಿರೋವು ಅವೆಲ್ಲ ಎಷ್ಟು ದುಡ್ಡು ಖರ್ಚು? 50-60 ಸಾವಿರ ಇರೋದೆಲ್ಲ 20 ಸಾವಿರ ಕೊಡ್ತಾ ಇದ್ದಾರೆ. ಒಂದು ಆಪ್ರೇಷನ್ ಆಗೋದಕ್ಕೆ 3 ಲಕ್ಷ ಕೇಳಿದ್ರು ನಮಗೆ, ಅದು ಫ್ರೀಯಾಗೆ ಮಾಡಿಸಿದ್ರು. ಅವರು ಇದು ಕಾರ್ಡ್ ಕೊಟ್ಟವ್ರೆ, ಹೆಲ್ತ್ ಕಾರ್ಡು. ಆ ಕಾರ್ಡ್ ಮೇಲೆ ಫ್ರೀಯಾಗೆ ಎಲ್ಲ ಫ್ರೀನೇ ನಮಗೆ. ಈ ಕಾಂಗ್ರೆಸ್ ಇದ್ದಾಗ ಆ ಯೋಜನೆಗಳೇನಿಲ್ಲ. ಸುಮಾರು ಯೋಜನೆಗಳಿವೆ ಅವ್ರದ್ದು. ಈಗ INDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅವ್ರ ಹೆಸರು ಕೇಳಿ ಬರ್ತಿದೆ ಪ್ರಧಾನಿ ಅಭ್ಯರ್ಥಿ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೇಳಿ ಬರ್ತೀವಿ ಅಷ್ಟೇ, ಬರಬೇಕಲ್ವ. ಆದರೆ ಏನು? ಆದರೆ ಅವರು ಪರವಾಗಿಲ್ಲ, ಯಂಗ್ ವಯಸ್ಸು, ಏಜ್ ಆಗಿದೆ, ಎಕ್ಸ್ಪೀರಿಯನ್ಸ್ ಇದೆ, ಕೊಡ್ಬೋದು. ಬಂದರೆ ಬರೋದು ಡೌಟು. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು, ಜನವರಿಯಲ್ಲಿ ಉದ್ಘಾಟನೆ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಕೆಲಸ ಅದು, ಒಳ್ಳೆ ಕೆಲಸ ಅದು. ಸುಮಾರು ವರ್ಷಗಳಿಂದ ಅದು ಕೇಸ್ಗಳು ನಡೀತಾ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಇವ್ರು ಬಂದ ಮೇಲೆ ಅದನ್ನು ಚಾಲು ಆಯಿತು. ಆಲ್ರೆಡಿ ಅದು ಉದ್ಘಾಟನೆ ಆಗೋ ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ. ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಕೆಲವರು ಈ ವಿಚಾರದಲ್ಲಿ ತುಂಬ ಕಷ್ಟ ಡಿಸೈಡ್ ಮಾಡೋದು. ಯಾಕಂದರೆ ತುಂಬ ಆಸ್ಪೆಕ್ಟ್ಸು ಅವರು ಮೊದಲು 2014 ಕೊಟ್ಟಿದ್ದು ಬ್ಲ್ಯಾಕ್ ಮನಿ, ಕರಪ್ಷನ್ ಸ್ಟಾಪ್ ಮಾಡ್ತೀವಿ ಇದೆಲ್ಲ ಹೇಳಿದರು. ತುಂಬ ಅದೆಲ್ಲ ಇದುವರೆಗೂ ಏನೂ ಮಾಡೇ ಇಲ್ಲ ಅದ್ರ ಬಗ್ಗೆ. ಬರೀ ನಮ್ಮ ನ್ಯಾಷನಲ್ ಪಾಲಿಟಿಕ್ಸು ಬರೀ ರಾಮ ಮಂದಿರ ಇದರಲ್ಲೇ ಆಗೋಗ್ಬಿಟ್ಟಿದೆ. ಅದರಿಂದ ಗೊತ್ತಿಲ್ಲ, ಇದನ್ನು ಎಷ್ಟೋ ಕೆಲಸಗಳು ಮುಂದುವರೆದಿದೆ. ಆದರೆ ಅದೆಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳೋಕೆ ಎಲ್ಲ ಸ್ಟೇಟ್ಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೋಡಿ ಡೆಲ್ಲಿಯಲ್ಲಿ ನೋಡಿ ಏನು ನಡೀತಾ ಇದೆ ನೋಡಿ, ಅವ್ರಿಗೆ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತ ತಪ್ಪಿದವರೆಗೂ ಏನು ಯಾರಿಗೂ ಹೇಳೇ ಇಲ್ಲ, ಯಾವ ತಪ್ಪು ಇಲ್ಲ, ಏನೂ ಇಲ್ಲ. 1 ವರ್ಷದಿಂದ ಕಾಯ್ತಾ ಇದ್ದಾರೆ, ಏನೂ ನಡೆದಿಲ್ಲ, ಆದರೆ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. ಸೊ ಅಲ್ಲಿ ಮುಂದುವರಿಯೋದಕ್ಕೆ ಬಿಡ್ತಾ ಇಲ್ಲ, ಇದೇ ಪ್ರಾಬ್ಲಮ್ಮು. ಸೊ ಅದರಿಂದ ಯಾರು ಒಳ್ಳೆಯವರು ಪ್ರಧಾನಿ ಆಗಬೇಕಷ್ಟೇ, ಅಷ್ಟೇ ನಮ್ಮ ಚೆನ್ನಾಗಿ ಕೆಲಸ ಮಾಡಿ ನಮಗೆ ಇಂಡಿಯಾನ ಮುಂದುವರಿ ಡೆವಲಪ್ಮೆಂಟ್ ತರಬೇಕು. ಡೆವಲಪ್ಮೆಂಟ್ ಯಾರು ತರ್ತಾರೋ ಅಂಥವರೇ ಪ್ರಧಾನಮಂತ್ರಿ ಆಗಬೇಕು ಅಷ್ಟೇ. ಈಗ ಪ್ರಸ್ತುತ ನರೇಂದ್ರ ಮೋದಿ ಅವರ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ? ಸ್ವಲ್ಪ ಮಟ್ಟಿಗೆ ತಂದಿದೆ. ಅದು ಒಂದು ಸ್ಥಿರವಾದ ಗೌರ್ಮೆಂಟ್ನ ಕೊಟ್ಟಿದೆ. ಅದ್ರ ಪ್ರಕಾರ ಆ ವಿಚಾರದಲ್ಲಿ, ಯಾಕಂದರೆ ಮೆಜಾರಿಟಿ ಗೌರ್ಮೆಂಟ್ ಇದ್ದರೆ ಬೇಗ ಡೆಸಿಷನ್ಸ್ ತೊಗೋಬೋದು. ತುಂಬ ಡೆಸಿಷನ್ಸ್ ಫಾಸ್ಟಾಗಿ ತೊಗೊಂಡಿದ್ದೀವಿ. ಅದರಲ್ಲಿ ತುಂಬ ಎಲ್ಲದರಲ್ಲೂ ಅವರು ಸಾರ್ಥಕವಾಗಿಲ್ಲ. ಅವರು ಕೆಲವುದ್ರಲ್ಲಿ ಸಾರ್ಥಕವಾಗಿದ್ದಾರೆ, ಕೆಲವುದ್ರಲ್ಲಿ ಸಾರ್ಥಕವಾಗಿಲ್ಲ, ಆ ಥರ ಹೇಳ್ಬೋದು ಅಷ್ಟೇ. ಈಗ INDA ಮೈತ್ರಿಕೂಟದಿಂದ ಯುವಕರು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅದು ಹೇಳೋದಕ್ಕೆ ತುಂಬ ಕಷ್ಟ. ಆ ಥರ ಇನ್ನೂ ಬೇರೆಯವರು ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು
ನೋಡಬೇಕಿನ್ಮೇಲೆ. ಎಷ್ಟೋ ಜನ ಇದ್ದಾರೆ ಇಂಡಿಯಾದಲ್ಲಿ ಇಲ್ಲದೆ ಇರೋರು, ಇಷ್ಟು 1.4 ಬಿಲಿಯನ್ ಪೀಪಲಲ್ಲಿ ತುಂಬ ಜನ ಇದ್ದಾರೆ ಒಳ್ಳೆ ಓದಿರೋರು, ಬಟ್ ಆದರೆ ಒಂದು ಓದಿರೋರನ್ನೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಫಾರ್ಮಲ್ ಎಜುಕೇಷನ್, ಬೇಸಿಕ್ ಮಿನಿಮಮ್ ಎಜುಕೇಷನ್ ಇರಬೇಕು. ಅದಿರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಎಕನಾಮಿಕ್ಸ್ ಎಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಏನೋ ಇದರಲ್ಲಿ ಪ್ರಾಮಿಸಸ್ ಮಾಡ್ತಾರೆ, ಮತ್ತು ಅದೆಲ್ಲ ನಡೆಯೋದಿಲ್ಲ. ಸೊ ಆ ಥರ ಇದ್ದವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರೆ ಏನು ಅಷ್ಟೊಂದು ದೇಶಕ್ಕೆ ಇದು ಸಿಗಲ್ಲ. ಈಗ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಪ್ರಧಾನಿ ರೇಸಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅವರು ಒಳ್ಳೆ ಇಷ್ಟು ವರ್ಷದಿಂದ ಅವರು ಇದ್ದಾರೆ. ಸೊ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಅಷ್ಟೇ ಹೇಳ್ಬೋದು ಅಷ್ಟೇ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಉಚಿತ ಯೋಜನೆಗಳನ್ನು ಕೊಟ್ಟರು, ಅದು ಜನಕ್ಕೆ ಅನುಕೂಲ ಆಗಿದೆಯಾ, ಹೇಗೆ? ಅನುಕೂಲ ಆಗಿದೆ, ಎಷ್ಟೋ ಯೋಜನೆಗಳು ಅನುಕೂಲ ಆಗಿದೆ. ಕರ್ನಾಟಕ ಇವತ್ತು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಅದು ಸುಮ್ಮನೆ ಆಗಲಿಲ್ಲ, ಅದು SM ಕೃಷ್ಣಯ್ಯರವರು ಇದ್ದಾಗಿಂದ ಶುರುವಾಗಿರೋದು, ಇವಾಗಲ್ವಲ್ಲ. ಅದು ಎಷ್ಟು ವರ್ಷಗಳಿಂದ, 30 ವರ್ಷದಿಂದ ಆಗಿ ಇವಾಗ ಚೆನ್ನಾಗಿದೆ. ಇವಾಗ ಇನ್ನೂ ಬೆಳೀತಾ ಇದೆ, ಬೆಳೆಯೋದಕ್ಕೆ ಇನ್ನೂ ತುಂಬ ಇದೆ, ಬೆಳೆಯುತ್ತೆ. ಕರ್ನಾಟಕ ಚೆನ್ನಾಗಿ ಬೆಳೆಯುತ್ತೆ, ಬೆಂಗಳೂರು ಫಸ್ಟ್ ಕ್ಲಾಸ್ ಆಗುತ್ತೆ, ಅದ್ರ ಬಗ್ಗೆ ಏನು ಯೋಚನೆನೇ ಇಲ್ಲ. ಈಗ ಲೋಕಸಭಾ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು BJP ಮತ್ತು JDS ಮೈತ್ರಿ ಮಾಡಿಕೊಂಡಿದೆ, ಇದು ಒಳ್ಳೆ ನಿರ್ಧಾರ ಅನ್ಕೊಳ್ತೀರಾ? ಈ ಪಾಲಿಟಿಕ್ಸಲ್ಲಿ ನಮಗೆ ಅರ್ಥ ಆಗಲ್ಲ ಇದು. ನಾವು ಕಾಮನ್ ಸಿಟಿಸನ್ಸ್, ನಮಗೇನು ಬೇಕು ಅದೇ ಇಂಪಾರ್ಟೆಂಟು. ನಮಗೆ ಎಂಪ್ಲಾಯ್ಮೆಂಟ್ ಇರಬೇಕು, ಬೆಲೆ ಕಡಿಮೆ ಆಗಬೇಕು, ಇನ್ಫ್ಲೇಷನ್ ಕಡಿಮೆ ಆಗಬೇಕು, ಒಳ್ಳೆ ಡೆವಲಪ್ಮೆಂಟ್ಸ್ ಬರಬೇಕು, ಒಳ್ಳೆ ಉದ್ಯಾನವನಗಳ ಹತ್ರ ಜನರಿಗೆ ಒಳ್ಳೊಳ್ಳೆ ಫೆಸಿಲಿಟೀಸ್ ಬರಬೇಕು, ನಮ್ಮ GDP ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಬೇಕು. ಇದೆಲ್ಲ ಏನೂ ಆಗೇ ಇಲ್ಲ ಇದುವರೆಗೂ. GDP ಇನ್ನೂ ನಮ್ಮ GDP ಏನೋ GDP ಹೇಳ್ತೀವಿ ನಾವು, ಆದರೆ 5 ಟ್ರಿಲಿಯನ್ ಎಕಾನಮಿ ಅದಾಗಲಿಲ್ಲ ಇದುವರೆಗೂ. ಆದರೆ GDP ಪರ್ ಕ್ಯಾಪಿಟ ಅನ್ನೋದು ಒಬ್ಬೊಬ್ರಿಗೂ ಎಷ್ಟು ಸಂಪಾದನೆ ಬರುತ್ತೆ, ಅದು ಇನ್ನೂ ನಾವು $2,000 ಇದ್ದೀವಿ. ಮತ್ತು ನಾವು ಡೆವಲಪ್ಡ್ ವರ್ಲ್ಡ್ ಬಗ್ಗೆ ಮಾತಾಡ್ತೀವಿ. ಅದು ಡೆವಲಪ್ಡ್ ವರ್ಲ್ಡ್ ಆಗಬೇಕು ಅಂದರೆ 20,000 ಆಗಬೇಕು, 10ರಷ್ಟು ಆಗಬೇಕು. ಅದು ಯಾವಾಗ ಆಗುತ್ತೆ? ಇಷ್ಟು ಬೇಗ ಈ ಥರ ಹೋದರೆ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಈಗ ಮುಂದಿನ ತಿಂಗಳು ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಇದೆ, ಇದು ದೇಶ ಖುಷಿ ಪಡೋ ವಿಚಾರನೇ? ಇದು ಡೆಫಿನೆಟ್ಲಿ ದೇಶ ಖುಷಿ ಪಡೋ ವಿಚಾರನೇ. ಯಾಕಂದರೆ ನಮ್ಮ ದೇಶ ಹಿಂದೂ ದೇಶ ಬಂದ್ಬಿಟ್ಟು ಎಲ್ಲರಿಗೂ ಹಿಂದೂ ಧರ್ಮ ಅನ್ನೋದು ಒಂದು ರಿಲಿಜಿಯನ್ ಅಲ್ಲ, ಇಟ್ಸ್ ಎ ವೇ ಆಫ್ ಲಿವಿಂಗ್ ಅಷ್ಟೇ. ಅದರಿಂದ ಎಲ್ಲರನ್ನೂ ಎಂಬ್ರೇಸ್ ಮಾಡುವಂಥ ರಿಲಿಜನ್ ಹಿಂದೂ ಧರ್ಮ. ಸೊ ಅದರಿಂದ ಹಿಂದೂ ಧರ್ಮ ರಾಮರ ಟೆಂಪಲ್ ಬರೋದ್ರಿಂದ ತುಂಬ ಒಳ್ಳೆಯದೇ ಆಗುತ್ತೆ, ಎಲ್ಲರಿಗೂ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ. ಅದರಿಂದ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಯೋಜನೆಗಳು ಕೇಂದ್ರ ಸರ್ಕಾರ ನೀಡಬೇಕು ಅಂತ ಬಯಸ್ತೀರಾ? ಡೆವಲಪ್ಮೆಂಟ್ ಅಷ್ಟೇ, ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್ ಅದನ್ನು ಕಂಟ್ರೋಲ್ ಮಾಡಬೇಕು, ಮುಂದುವರಿಕೆ ತರಬೇಕು, ಒಳ್ಳೊಳ್ಳೆದರ ಪ್ರಾಜೆಕ್ಟ್ಸಲ್ಲಿ ಇದಾಗಬೇಕು. ಇದರೊಳಗೂ ಚೆನ್ನಾಗಿರೋದಂದರೆ ರೋಡ್ ನೆಟ್ವರ್ಕ್ಸು. ನಿತಿನ್ ಗಡ್ಕರಿ ಅವರು ಮಾಡಿರೋ ಕೆಲಸಗಳು ತುಂಬ ಸಾಧನೆಗಳನ್ನ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಇಂಡಿಯಾದಲ್ಲಿ ಎಲ್ಲ ಸಾರಿಗೆ ತುಂಬ ಚೆನ್ನಾಗಿದೆ ಇವಾಗ ಇಂಡಿಯಾದಲ್ಲಿ. ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಗೌರ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್. ದೇರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಈಗ BJPಯನ್ನು ಇನ್ನೊಂದು ಹೇಳ್ತೀನಿ, ರಿಲಿಜಿಯನ್ನು ಮತ್ತು ರಾಜಕೀಯ ಇದೆರಡು ಒಟ್ಟಿಗೆ ಬರ್ಕೊಡ್ದಿದ್ದನ್ನು, ಇದೆರಡನ್ನು ಸಪ್ರೇಟ್ ಮಾಡಬೇಕು. ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಗೌರ್ಮೆಂಟೇ ದೇವಸ್ಥಾನಗಳೆಲ್ಲ ತೊಗೊಂಬಿಟ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದರಿಂದ ಇದು ಇರಲೇ ಕೊಡ್ದು. ದೇವಸ್ಥಾನಗಳು ಆ ಟ್ರಸ್ಟು ಅವರು ಜನಗಳು ಇಟ್ಕೊಂಡಿರೋದು. ಸೊ ಅದನ್ನು ಅವರು ನಡೆಸಬೇಕು, ಗೌರ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗಲಿ. ನಮ್ಮ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಹೇಳ್ತಾರಲ್ಲ, ಆ ಥರ ನಡಿಬೇಕು. ಅದೇ ಕರೆಕ್ಟಾಗಿರೋ ಇದು. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮ್ಮ ಪ್ರಧಾನಮಂತ್ರಿ ಆಗಬೇಕು ಅಂತ ಮೋದಿನೇ ಆಗಬೇಕಾಗಿತ್ತು. ಇವಾಗ ಅಂದರೆ ಎಲ್ಲರೂ ಮೋದಿ ಬೇಡ ಹಿಂಗೆ ಅಂತಿದ್ದಾರೆ. ನಮಗೆ ಖರ್ಗೆ ಆಗಬೇಕು ಅಂತ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಅಂತ ಇದ್ದೀವಿ. ರಾಹುಲ್ ಗಾಂಧಿದೇನೋ ಅಷ್ಟೇ ನಮ್ಗೆ ಒಪ್ಪಿಲ್ಲ. ಖರ್ಗೆ ಆದರೆ ಒಳ್ಳೇದು. ಯಾವ ಕಾರಣ? ಎಲ್ಲದಕ್ಕೂ ಅನುಕೂಲ ಮಾಡ್ಕೊಂಡು ಭಾಳ ದಿವಸ ಹಳಬ್ರವರು, ಭಾಳ ಹಳೇ ಇದು ಅವರಾದರೆ ನಮ್ಗೆ ಭಾಳ ಒಳ್ಳೇದು. ಈ ಸತಿ ಆದರೆ ಖರ್ಗೆ ಬರಬೇಕು. ಈಗ ಪ್ರಸ್ತುತ ಕೇಂದ್ರದಲ್ಲಿರೋ BJP ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನೂ ಇಲ್ಲ ರೀ, ಏನೇನು ಇಲ್ಲ. ಸೆಂಟ್ರಲಲ್ಲಿ ಆಗ್ತಾ ಇರ್ಬೋದು ಅಷ್ಟೇ, ಆ ಕಡೆ ನಮ್ಮ ಕರ್ನಾಟಕದಲ್ಲಿ ಏನೂ ಇಲ್ಲ. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಮಾಡಿದ್ದಾರೆ ಎಲ್ಲ ಉಚಿತ ಯೋಜನೆಗಳು. ಅನುಕೂಲ ಆಗಿದೆಯಾ? ಅನುಕೂಲ ಆಗಿದೆ, ಭಾಳ ಅನುಕೂಲ ಆಗಿದೆ. ಯಾವುದೋ ಇದಿಲ್ಲ, ಎಲ್ಲ ಅನುಕೂಲ ಆಗಿದೆ. ಇವಾಗ ಮೊನ್ನೆನೂ ಇವಾಗ 3,000 1,500 ಏನೋ ಹೇಳಿದ್ರಲ್ಲ ಮಕ್ಕಳ ಇದ್ರದ್ದು, ಅದು ಆಗಿದೆ. ಈಗ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಎಲೆಕ್ಷನ್ ಸಲುವಾಗಿ. ಎಷ್ಟು ಯಾವ ಕಾರಣ? ಯಾಕೆ ಕಾರಣಕ್ಕಂದ್ರೆ ಅವರು ಆಗಬೇಕಾಗಿತ್ತು.
ಕುಮಾರಸ್ವಾಮಿಯಿಂದನೇ ಇದೆಲ್ಲ ಮಾಡ್ಕೊಂಡಿರೋದು ಇದೆಲ್ಲ ಇದ್ರಿಗೆ ನಮಗೇನು ಇಷ್ಟ ಆಗಿಲ್ಲ ಅವ್ರು ಮಾಡ್ಕೊಂಡಿರೋದು. ಅವರಾಗ ಅವರೇ ಇದ್ದಿದ್ದೆ ಚೆನ್ನಾಗಿರೋದು. ಇದು ಕಾಂಗ್ರೆಸ್ ಬೀಳ್ಸೋದಕ್ಕೋಸ್ಕರ ಮತ್ತು ಈ ನಮ್ಮ ಮೋದಿನೇ ಬರಬೇಕು ಅಂತ ಒಂದು ಇದಕ್ಕೆ ಅಂತ ಇದು ಮಾಡ್ಕೊಂಡಿರೋದು ನಮಗೇನೋ ಇಷ್ಟ ಆಗಿಲ್ಲ ಅದು. ಈಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಏನು ಹೇಳ್ತಾರೆ ಅವ್ರ ಬಗ್ಗೆ? ಭಾಳ ಒಳ್ಳೆ ಮನುಷ್ಯ, ಭಾಳ ಒಳ್ಳೆ ವ್ಯಕ್ತಿ. ಇವರು ಬಂದಿದ್ದಕ್ಕೆ ನಮಗೆ ಕರ್ನಾಟಕದಲ್ಲ ಆಲ್ ಇಂಡಿಯಾಗೂ ಅವರು ಹೆಸರುವಾಸಿಯಾಗಿದ್ದರು. ಭಾಳ ಒಳ್ಳೆ ಮನುಷ್ಯ. ಇದು ಸಿದ್ದರಾಮಯ್ಯ ಅವರು ಮೊದಲಿಂದನೂ ನಮಗೆ ಇಷ್ಟನೇ. ಅವರು ಯಾವುದೂ ಇದಾಗಿಲ್ಲ. CMದೇನು ಬಿಡಿ, DK ಶಿವಕುಮಾರ್ ನಮಗೇನು ಇದಿಲ್ಲ. ಸಿದ್ದರಾಮಯ್ಯ ದ ಬೆಸ್ಟ್ ಮ್ಯಾನ್. ಈಗ ಮುಂಬರುವ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಯೋಜನೆಗಳನ್ನು ಅಪೇಕ್ಷೆ ಮಾಡ್ತೀರಾ ನೀವು? ಅದು ಆಮೇಲೆ ನೋಡೋಣ. ಯಾರು ಅಲ್ಲ ಸರ್, ಇವಾಗ ಖರ್ಗೆ ಅವ್ರು ಬಂದರೆ ಅವ್ರದ್ದು ಹಿಂಗಿರುತ್ತೋ, ಈ ಮೋದಿಯವರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ ಸುಳ್ಳು, ಬರೀ ಸುಳ್ಳು ಅವ್ರು ಮಾತಾಡ್ತಿರೋದು. BJP ಅವರು ಬರೀ ಸುಳ್ಳು ಪ್ರಕಾರ ಯಾವುದು ಕೆಲಸಗಳು ಆಗ್ತಾಯಿಲ್ಲ. ಇವ್ರದ್ದು ನೋಡೋಣ ಏನಾಗುತ್ತೆ, ನೋಡೋಣ. ನೆಕ್ಸ್ಟ್ ಇವಾಗ ಲೋಕಸಭಾ ಎಲೆಕ್ಷನ್ದು ಯಾರು ಹಿಂಗೆ ನೋಡೋಣ ಏನಾಗುತ್ತೆ ಅಂತ. ನಮಗಾಗುತ್ತೆ ಕಾಂಗ್ರೆಸ್ಸೇ ಬರ್ಬೋದು ಅಂತ. ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅನ್ಕೊಂಡು. ಹೌದಾಗುತ್ತೆ. ಅದು ಎಲ್ಲ ಕಡೆಯಿಂದನೂ ಅವರು ನಮ್ಮ JDS ಅವರೆಲ್ಲ ಸೇರಿಕೊಂಡು ಸೋಲಿಸ್ಬೇಕು ಅಂತಲೇ ಇದ್ದಾರೆ. ಅದು ಫಲಕಾರಿ ಆಗುತ್ತೆ? ಡೆಫಿನೆಟಾಗಿ ಆಗುತ್ತೆ. ಇವಾಗ ರಾಹುಲ್ ಗಾಂಧಿ ಅನ್ನೋ ನಡಿಗೆ ಅಂತ ಮಾಡಿದ್ದಾನೆ. ಈಗ ಅದೆಲ್ಲ ಅದೇ ಅವ್ರ ಜೊತೆ ಪ್ರಿಯಾಂಕಾ ಗಾಂಧಿನೂ ಹೋಗ್ತಿದ್ದಾಳೆ. ಈಗ ಹೇಳಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಮುಂದಿನ ತಿಂಗಳ. ಅದ್ರ ನೆಕ್ಸ್ಟ್ ಜನವರಿಯಲ್ಲಿ 22. ಅದ್ರ ಬಗ್ಗೆ ಅದೆಲ್ಲ ಅದ್ರ ಬಗ್ಗೆ ನಾವೇನು ಹೇಳೋದಲ್ಲ. ಅವ್ರು ಏನು ಹೇಳೋದು, 22ನೇ ತಾರೀಕು ಎಲ್ಲ ಕಡೆನೂ ದೀಪ ಬೆಳೆಸ್ಬೇಕು. ಯಾರು ಎಲ್ಲ ಬೇಕಾಗಿರೋರು ಮಾತ್ರ ಕರೆಸಿದ್ದಾರೆ. ಯಾರು ಮೊನ್ನೆ ಇವಾಗ ಮೀಟಿಂಗ್ ಇದು ನಡೀತಲ್ಲ ಮೋದಿದು, ಅವರೇನು ಹೇಳ್ತಿರೋದು, ಯಾರು ಬರೋಕ್ಕೆ ಹೋಗ್ಬಿಡಿ, ಒಂದಲ್ಲ 2 ವರ್ಷ 3 ವರ್ಷ ಆದರೂ ರಾಮ ಮಂದಿರದೇನೆ ನಾವೇನು ಹೇಳೋಕ್ಕೆ ಹೋಗಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಆದರೆ ಭಾಳ ಖರ್ಚು ಮಾಡಿದ್ದಾರೆ ಅಷ್ಟೇ. ಭಾಳ ಖರ್ಚು ಮಾಡಿದ್ದಾರೆ. ಸರ್ಕಾರ ದುಡ್ಡೆಲ್ಲ ಬಳಸ್ತಾ ಇರೋದು. ಹೌದು, ಯಾಕೆ ಸರ್ಕಾರದ್ದು ಇದ್ದಾರೆ. ನೀವೊಂದು ಸರ್ಕಾರದ ದುಡ್ಡೇ ಬಳಸ್ಕೊಂಡಿರೋದು ಅವರು, ಗೊತ್ತಾಯ್ತಾ? ಇವರೇ ಅಂತ ಮಾಡಿರಲ್ಲ. ಸರ್ಕಾರದ ದುಡ್ಡು ನಮ್ಮ ಮೋದಿ ಭಾಳ ಹಾಕಿದ್ದಾರೆ, ಅದಕ್ಕೆ ಕೋಟಿಗಟ್ಟಲೆ ಹಾಕಿದ್ದಾರೆ. ಇಷ್ಟೋ ಜನಗಳಿಂದನೂ ಇದಾಗಿರೋದಲ್ಲ, ಸರ್ಕಾರ ಚೆನ್ನಾಗಿ ಅಭಿವೃದ್ಧಿ ಭಾಳ ಚೆನ್ನಾಗುತ್ತೆ. ಈಗ ಯುವಕರು ರಾಹುಲ್ ಗಾಂಧಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ. ಇಲ್ಲ ಸರ್, ರಾಹುಲ್ ಗಾಂಧಿಗೆ ಅವಕಾಶ ನಮಗೇನೋ ಇಷ್ಟ ಇಲ್ಲ. ಅವರಿಂದನೇ ನಮಗೆ ಕಾಂಗ್ರೆಸ್ ಬಿದ್ದೋಗಿರೋದು. ಮಾತಾಡೋಕ್ಕೆ ಸರಿ ಬರಲ್ಲ. ಒಂದು ಅದು ಎಲ್ಲದಕ್ಕೂ ಟೊಂಕಿ ಅಮ್ಮ. ಒಳ್ಳೆ ವ್ಯಕ್ತಿನೇ ಇರ್ಬೋದು, ಅವನು ಮಾತುಗಳಲ್ಲೇ ನಮ್ಮ ಮೋದಿ ಥರ ಮಾತಾಡೋಕ್ಕೆ ಬರಲ್ಲ. ಖರ್ಗೆ ಪರವಾಗಿಲ್ಲ ಅನ್ಸುತ್ತೆ ನಮಗೆ. ಹಳೆ ವ್ಯಕ್ತಿ ಅವನು, ಹಳೆ ಹುಲಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಅಂತ ನಮ್ಗೆ ಇಷ್ಟ ಆಗಿದೆ. ಅದು ನೋಡ್ಬೇಕು ಸರ್, ಅವರೆಲ್ಲ ಸೇರ್ಕೊಂಡು ಮೋದಿಗೆ ಖರ್ಗೆಗೆ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆಯಲ್ಲ. ಕಿಮ್ಮಕ್ಕೋ ಮಮತಾ ಬ್ಯಾನರ್ಜಿನೂ ಅದೇ ಹೇಳ್ತಾಳೆ, ಮೋದಿಗೆ ಇವನಿಗೆ ಕಾಂಗ್ರೆಸ್ಗೆ ಇವನಿಗೆ ಖರ್ಗೆಗೆ ಮಾಡೋಣ ಮಾಡಬೇಕು ಅಂತ ಅವರೆಲ್ಲ ಮಾತುಕತೆ ನಡೀತಾರೆ. ಒಳ್ಳೇದು ಅಂತ ಅವ್ರು ಹೇಳೋದು ಮಾತು. ಅವ್ರಿಗೆ ಗಂಟ್ಲು ಗೊತ್ತಲ್ವಾ, ಆ ಥರ ಏನು ಇದೆಲ್ಲ ಚೆನ್ನಾಗಿ ಮಾತಾಡ್ತಾನೆ. ಹಳೆ ವ್ಯಕ್ತಿಯನ್ನು. ಈಗ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಅವಶ್ಯಕತೆ ಇತ್ತಾ? ಇಲ್ಲ ಬಿಡಿ, ಇವರು ಬೇಕು ಅಂತ ಮಾಡ್ಕೊಂಡಿರೋದು. JDS BJP ಅವರು ಬೇಕು ಅಂತ ಎಲ್ಲ ಮಾಡ್ಕೊಂಡಿರೋದು ಇವರು. ಸಿದ್ಧಾಂತ ಒಪ್ಕೊಂಡು ಎಲ್ಲ ಕಿಮ್ಮಕ್ಕು ಅಂದರೆ ನಮಗೆ ಮೋದಿನೇ ಬರಬೇಕು ಅಂತ ಅವರು ಇರುತ್ತೆ. ಇವರು ನಮ್ಮ JDS ಇದಕ್ಕಿದ್ದಂಗೆ BJPಗೆ ಹೋಗಿದ್ರು. ಮೊದಲು BJPಗೆ ಬೈತಾಯಿದ್ರು, ಎಲ್ಲರೂ ಹಂಗೆ ಇದ್ರು. ಇವಾಗೆಲ್ಲ ಆಮೇಲೆ ಎಲ್ಲ ಸೇರಿಕೊಂಡು ಒಂದಾಗಿದ್ದಾರೆ. ನನಗೇನೋ ಇಷ್ಟ ಆಗಿಲ್ಲ ಅದೆಲ್ಲ. ಇನ್ನೂ ಅದು ಬೀಳುತ್ತೆ ಸರ್, ಅದು ಇನ್ನೂ ಬೇರೆ ಬೇರೆನೇ ಆಗ್ತಾರೆ.